ಕರ್ತನಲ್ಲಿ ಪ್ರಿಯ ಸಹೋದರರೇ, ಸೊ ಲಾಸ್ಟು ನನ್ನ ಕ್ವಶನ್ ಕೇಳಿದ್ದೆ, ಬೈಬಲಲ್ಲಿ ಮೊದಲನೇ ಪ್ರವಾದನ ವಾಕ್ಯ ಯಾವುದು ಅಂತ. ಸೊ ಬೈಬಲಲ್ಲಿ ಮೊದಲನೇ ಪ್ರವಾದನ ವಾಕ್ಯ ಆದಿಕಾಂಡ 3:15. ಅಲ್ಲಿ ಸ್ತ್ರೀ ಸಂತತಿ ಸರ್ಪ ಸಂತತಿ ಬಗ್ಗೆ ದೇವರು ಹೇಳ್ತಾರೆ, ನೀನು ಅದು ತಲೆ ಜಜ್ಜುತ್ತೆ ಈ ಸಂತತಿ, ನೀನು ಅದನ್ನ ಹಿಂಬಡಿ ಕಚ್ತೀಯ ಅಂತ ಹೇಳ್ತಾರೆ. ಅಂದರೆ ಸ್ತ್ರೀ ಸಂತತಿ ಸರ್ಪ ಸಂತತಿ, ಅವಾಗಿನ್ನೂ ಮಕ್ಕಳೇ ಹುಟ್ಟಿಲ್ಲ ಅವ್ರಿಗೆ. ಆ ಸಂತತಿ ಸ್ತ್ರೀ ಸಂತತಿ ಯಾರಂದರೆ ನಮ್ಮ ಮೆಷಿನ್ ಆಗಿರುವಂಥ ಯೇಸು ಕ್ರಿಸ್ತರು ಮತ್ತು ಆತನ ಹಿಂಬಾಲಕರು ಸ್ತ್ರೀ ಸಂತತಿ. ಸರ್ಪ ಅಂದರೆ ಯಾರಂದರೆ ಸೈತಾನು ಮತ್ತು ಅವನನ್ನು ಹಿಂಬಾಲಿಸುವಂಥ ಅವನ ಮಾರ್ಗದಲ್ಲಿ ನಡೆಯುವಂಥ ಜನ. ಸೊ ಇದನ್ನು ತಲೆ ಜಜ್ಜುತ್ತೆ ಅಂದರೆ ತುಂಬ ಜನ ಅಂದ್ಕೊಬಿಟ್ಟಿದ್ದಾರೆ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಸೈತಾನ್ ತಲೆ ಜಜ್ಜಿಬಿಟ್ರು ಅಂತ. ಖಂಡಿತ ಹಂಗಲ್ಲ. ಅದು ತಲೆ ಜಜ್ಜೋದು ಅಂದರೆ ಬೇರೆ ಅರ್ಥ ಇದೆ. ತಲೆ ಜಜ್ಜಿದೆ ಅಂದರೆ ಸತ್ತೋಗ್ಬೇಕು. ಬಟ್ ಸೈತಾನ್ ಕಾರ್ಯಗಳು ಇನ್ನೂ ನಡೀತಿದೆ, ಅವನ ಕೆಲಸ ನಡೀತಿದೆ, ಅವನ ಶಕ್ತಿ ನಡೀತಿದೆ, ಅವನು ಇನ್ನೂ ಕಾಲು ಕಚ್ಚುತ್ತಾನೆ ಇದ್ದಾನೆ. ತುಂಬ ಯೇಸು ಕ್ರಿಸ್ತರ ಹಿಂಬಾಲಕರನ್ನು ಕಾಲು ಕಚ್ಚುವುದಂದರೆ ಪಾಪದಲ್ಲಿ ಬೀಳಿಸುವಂಥದ್ದು, ಅದು ಇವಾಗಲೂ ನಡೀತಾನೆ ಇದೆ. ಸೊ ಯೇಸು ಕ್ರಿಸ್ತ ಸೆಕೆಂಡ್ ಕಮಿಂಗ್ ಬಂದು ತನ್ನ ಸಭೆಯನ್ನು ತಕ್ಕೊಂಡು ಆಮೇಲೆ ಏನು ಮಾಡೋದು, ಸರ್ಪತಲೆನ ಜಜ್ಜೋದು. ಅದು ನೆರವೇರಿಲ್ಲ. ತುಂಬ ಜನ ಅದು ಶಿಲ್ಬೆ ಮೇಲೇ ಯೇಸು ಸ್ವಾಮಿ ಶಿಲ್ಬೆ ಮೇಲೇ ಸೈತಾನ್ ತಲೆ ಜಜ್ಜಿಬಿಟ್ರು ಅಂತಾರೆ, ಅದು ತಪ್ಪು. ಸೊ ಅದ್ರ ಬಗ್ಗೆ ಸಂಪೂರ್ಣ ಸತ್ಯ ಶ್ರೀ ಸಂತಾನ ಸರ್ಪ ಸಂತಾನ ಅನ್ನೋ ಸಬ್ಜೆಕ್ಟಲ್ಲಿ ತಿಳಿಸ್ಕೊಡ್ತೀವಿ, ಹಂಚ್ಕೊಳ್ತೀವಿ ಆ ಒಂದು ವಿಚಾರಗಳನ್ನ. ಓಕೆನಾ? ಸೊ ಈ ಒಂದು ನಿಮ್ಮ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ, ಬೈಬಲಲ್ಲಿ ಮೊದಲನೇ ಪ್ರವಾದಿ ಯಾರು, ಅವ್ರು ಮಾಡಿರುವಂಥ ಪ್ರವಾದನೆ ಯಾವುದು?